ನಾವು ಇನ್ನೂ ಒಂದು ವಿಚಾರವನ್ನು ಯಾವಾಗಲೂ ಮಾತಾಡ್ತೇವೆ, ಏನು ಅಂತಂದರೆ ಒಬ್ಬ ವ್ಯಕ್ತಿ ಎಮರ್ಜೆನ್ಸಿ ಫಂಡ್ ಅಂತ ಒಂದು ಕ್ರಿಯೇಟ್ ಮಾಡಿ ಇಟ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಅದರ ಬಗ್ಗೆ ಪ್ರಶ್ನೆ ಕೇಳ್ತೀರಿ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಮಾತಾಡ್ತಾ ಇದ್ದೇನೆ. ಆ ಎಮರ್ಜೆನ್ಸಿ ಫಂಡನ್ನು ಕೂಡ ನೀವು ಏನಿದ್ದರೂ ಕೂಡ ಲಿಕ್ವಿಡ್ ಫಂಡಲ್ಲಿ ಇಡಬೇಕು. ಇದಾದ ಮೇಲೆ ಪೋಸ್ಟ್ ಆಫೀಸು, ಅಂದಾಜು ಬ್ಯಾಂಕಿನಷ್ಟೇ, ಪ್ರಾವಿಡೆಂಟ್ ಫಂಡು ಅಂದಾಜು 7.1% ಬರುತ್ತದೆ. ಅದಾದ ಮೇಲೆ RD 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ. RDಯಲ್ಲಿ ಕೂಡ ಅಂದಾಜು ಒಂದು 7ರಿಂದ 8% ಬರುತ್ತೆ. ತಿಂಗಳು ಹಾಕಬೇಕು. ಮಧ್ಯದಲ್ಲಿ ಯಾವುದಾದ್ರೂ ತಿಂಗಳು ಹಣವನ್ನು ಹಾಕುವುದು ತಪ್ಪಿ ಹೋದರೆ ಫೈನ್ ಹಾಕ್ತಾರೆ. ಡಿಸ್ಕಂಟಿನ್ಯೂಷನ್ ಆಫ್ ಫಂಡ್ಸ್ಗೆ ಹೋಗುತ್ತೆ, ಫೈನು ಹಾಕ್ತಾರೆ. ಕಂಟಿನ್ಯೂ ಮಾಡಕ್ ಹೋಗ್ಬೋದು. ಇದಾಯಿತು. ಇದಾದ ಮೇಲೆ ನಿಮಗೆ ಹಣವನ್ನು ಇಡಬೇಕು ಅಂತಂದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ಡೆಟ್ ಫಂಡ್ ಅಂತ ಬರುತ್ತೆ. DEBT, ಡೆತ್ ಅಲ್ಲ, DEBT, ಡೆಟ್ ಫಂಡ್ ಅಂತ ಬರುತ್ತೆ. ಡೆಟ್ ಫಂಡ್ ಅಲ್ಲಿ ನೀವು ಹಣವನ್ನು ಹಾಕಿದಾಗ ಅಂದಾಜು ಒಂದು 8ರಿಂದ 9% ಬರುತ್ತೆ. ಒಂದು ಒಳ್ಳೆಯ ಸವಲತ್ತು ಏನು ಅಂತಂದ್ರೆ ಹಣವನ್ನು ಯಾವಾಗ ಬೇಕಾದರೂ ತೆಗಿಬಹುದು. ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ನೀವು 5 ಲಕ್ಷ ಇಟ್ಟಿದ್ದೀನಿ ಅಂತಂದ್ರೆ 5 ಲಕ್ಷವನ್ನು ಬ್ರೇಕ್ ಮಾಡಬೇಕಾಗತ್ತೆ. ಮತ್ತು ಇಮಿಡಿಯೇಟ್ ಆಗಿ ಫಿಕ್ಸೆಡ್ ಡಿಪಾಸಿಟ್ ಒಂದು ಸ್ಥೂಲವಾಗಿ ಹೇಳ್ಬಿಡ್ತೀನಿ. ಒಬ್ಬ ವ್ಯಕ್ತಿ ನಾನು 3 ವರ್ಷಕ್ಕೆ ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ದೀನಿ ಅಂತಂದ್ರೆ 8.25 ಅಂತ ಹೇಳ್ಬೋದು ಬ್ಯಾಂಕ್ನವರು. 2 ವರ್ಷ ಅಂತಂದ್ರೆ 8 ಅಂತ ಹೇಳ್ಬೋದು. 1 ವರ್ಷ ಅಂತಂದ್ರೆ 7.5 ಅಂತ ಅನ್ಬೋದು %. ಜಾಸ್ತಿ ಇಟ್ಟಷ್ಟು ಬ್ಯಾಂಕಿನವರು ಅದರ ಸದುಪಯೋಗವನ್ನು ಮಾಡ್ಕೊಳ್ತಾರೆ ಲೋನ್ ಕೊಟ್ಟು. ನೀವೇನಾದರೂ 3 ವರ್ಷಕ್ಕೆ ಅಂತ 8.25 ಇಟ್ಟದ್ದನ್ನ ಮಧ್ಯದಲ್ಲಿ ಅದನ್ನು ನೀವು ಕಟ್ ಮಾಡಿದ್ರೆ ನೋಡ್ತಾರೆ ಎಷ್ಟು ಅವಧಿಗೆ ಇಟ್ಟಿದ್ದೀರಿ. 1 ವರ್ಷ ಆಯಿತು, 7.5 ಕೊಡ್ತಾರೆ. 2 ವರ್ಷ ಆದರೆ 8 ಅಂತ ಕೊಡ್ತಾರೆ. ಅಲ್ಲಿಗೆ ಒಂದಷ್ಟು ಕುಂಠಿತವಾಗುತ್ತೆ ನೀವು ಹಾಕಿದ ಹಣ. ಮತ್ತು 5 ಲಕ್ಷವನ್ನು ಒಮ್ಮೆಗೆ ತೆಗಿಬೇಕಾಗ್ತದೆ, ಯಾಕಂದ್ರೆ 5 ಲಕ್ಷದ ಡಿಪಾಸಿಟ್. ಅದೇ ನೀವೇನಾದರೂ ಹಣವನ್ನು ಮ್ಯೂಚುವಲ್ ಫಂಡ್ ಡೆಟ್ ಫಂಡ್ನಲ್ಲಿ ಹಾಕಿದ್ರೆ 5 ಲಕ್ಷಕ್ಕೆ ಬೇಕಾದ ಯೂನಿಟ್ಗಳನ್ನು ಪರ್ಚೇಸ್ ಮಾಡಿದ್ದೀರಿ 5 ಲಕ್ಷಕ್ಕೆ. ಮತ್ತು ನಿಮಗೆ ಡೆಟ್ ಫಂಡ್ನಲ್ಲಿ ಶಾರ್ಟ್ ಟರ್ಮ್ ಡೆಟ್, ಲಾಂಗ್ ಟರ್ಮ್ ಡೆಟ್ ಅನ್ನುವಂಥ ಕ್ಲಾಸಿಫಿಕೇಶನ್ ಕೂಡ ಇದೆ. ಶಾರ್ಟ್ ಟರ್ಮ್ ಡೆಟ್ ಅಂತಂದ್ರೆ ನೀವು 1 ವರ್ಷದ ಒಳಗೆ ತೆಗಿತೀರಿ, ಅದಕ್ಕೆ ನಿಮಗೆ 8ರಿಂದ 9 ಬರುತ್ತೆ. ಲಾಂಗ್ ಟರ್ಮ್ ಡೆಟ್ ಅಂದ್ರೆ 3-5 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ, ಅದಕ್ಕೆ ನಿಮಗೆ ಅಂದಾಜು 8.25ರಿಂದ 9.25 ಬರಬಹುದು. ಆದರೆ ಹಣವನ್ನು ಯಾವಾಗ ಬೇಕಾದರೂ ತೆಗಿಬಹುದು, ಫೈನ್ ಇಲ್ಲ. ಮತ್ತು 5 ಲಕ್ಷ ಬೇಡ, ಕೇವಲ 50,000 ಕೊಡಿ ಅಂದ್ರೆ 50,000 ವರ್ತ್ ಯೂನಿಟ್ಗಳನ್ನು ಮಾರ್ಕೊಳ್ಬಹುದು. ಮತ್ತೆ ಆದಾಯ ತೆರಿಗೆ ಬಗ್ಗೆ ಮಾತಾಡಬೇಕು. ನಿಮಗೆ ಬ್ಯಾಂಕಿನಲ್ಲಿ, ಪೋಸ್ಟ್ ಆಫೀಸಿನಲ್ಲಿ ಮತ್ತು RDಯಲ್ಲಿ ಬಂದ ಆದಾಯವನ್ನು ನಿಮ್ಮ ಈ ವರ್ಷದ ಆದಾಯ ಎಂದು ಪರಿಗಣಿಸಿ ಅದನ್ನು ನಿಮ್ಮ ಆದಾಯಕ್ಕೆ ಸೇರಿಸ್ತಾರೆ. ಮತ್ತು ನೀವು ಯಾವ ಸ್ಲ್ಯಾಬ್ನಲ್ಲಿ ಬರ್ತೀರಿ ಅನ್ನುವುದರ ಮೇಲೆ 10, 20, 30% ಆಗಿ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ಅದೇ ನಿಯಮ ಡೆಟ್ ಫಂಡಿಗೂ ಕೂಡ ಅನ್ವಯ ಆಗುತ್ತದೆ. ಡೆಟ್ ಫಂಡಲ್ಲಿ ಬಂದ ಪ್ರಾಫಿಟ್ಗೆ ನೀವು ಕಟ್ತೀರಿ. ಅದಾದ್ಮೇಲೆ ನಾನು ಹೇಳಿದೆ ಲಾಂಗ್ ಟರ್ಮ್ ಡೆಟ್, ಶಾರ್ಟ್ ಟರ್ಮ್ ಡೆಟ್. ಅದಾದ್ಮೇಲೆ ಮ್ಯೂಚುವಲ್ ಫಂಡಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಹೈಬ್ರಿಡ್ ಫಂಡ್. ಕುದುರೆಯಲ್ಲ, ಕತ್ತೆಯಲ್ಲ, ಹೆಸರ ಕತ್ತೆ. ಇದು ಡೆಟ್ ಫಂಡು ಅಲ್ಲ, ಈಕ್ವಿಟಿ ಫಂಡು ಅಲ್ಲ, ಮಧ್ಯದ್ದು. ಅದರಲ್ಲಿ ಕನ್ಸರ್ವೇಟಿವ್ ಡೆಟ್, ಅಗ್ರೆಸಿವ್ ಡೆಟ್ ಅನ್ನುವಂಥ ಅಗ್ರೆಸಿವ್ ಹೈಬ್ರಿಡ್ ಫಂಡ್, ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್, ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಅನ್ನುವಂಥ 2 ಬ್ರಾಡ್ ಡಿವಿಷನ್ಸ್ ಇದ್ದಾವೆ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡಲ್ಲಿ ಆ ಮ್ಯೂಚುವಲ್ ಫಂಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಹಣ 100 ರೂಪಾಯಿ ಇದ್ರೆ 20 ರೂಪಾಯಿಯನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸ್ತಾರೆ, 80 ಬ್ಯಾಂಕ್ನಲ್ಲಿ ಹಾಕ್ತಾರೆ. ಹಾಗೇನಾಗುತ್ತೆ ಅಂತಂದ್ರೆ
ಷೇರು ಮಾರುಕಟ್ಟೆಯಲ್ಲಿ ಅಪ್ರಿಸಿಯೇಷನ್ ಜಾಸ್ತಿ ಲಾಂಗ್ ಟರ್ಮ್ನಲ್ಲಿ. ಇಲ್ಲಿ 80%ಗೆ ಸೇಫ್ಟಿ ಇದೆ, ಬ್ಯಾಂಕ್ನಲ್ಲಿ ಹಾಕಿದ್ದಾರೆ. ಹಾಗಾಗಿ ನೀವು ಬ್ಯಾಂಕಿನಲ್ಲಿ ನಿಶ್ಚಿತವಾದಂಥ ಠೇವಣಿಯನ್ನು ಇಟ್ಟಾಗ ನಿಮಗೆ 8% ಬರುತ್ತೆ ಅಂತಂದರೆ ಹೈಬ್ರಿಡ್ ಫಂಡಲ್ಲಿ 10ರಿಂದ 11ರವರೆಗೂ ಸಿಗ್ಬೋದು. ಅಂದರೆ ಅಟ್ಲೀಸ್ಟ್ ಒಂದು ವರ್ಷ ಆದ್ರೂ ಇಡಬೇಕಾಗ್ತದೆ. ಸೊ ಲಾಕ್ ಇನ್ ಪೀರಿಯಡ್ ಎಲ್ಲದಕ್ಕೂ ಇದೆ, ವೆದರ್ ಇಲ್ಲ ಲಾಕ್ ಇನ್ ಪೀರಿಯಡ್ ಇಲ್ಲ. ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಕ್ ಇನ್ ಪೀರಿಯಡ್ ಇಲ್ಲವೇ ಇಲ್ಲ. ನೀವು ಯಾವ ಬೇಕಾದ್ರೆ ತೆಗಿಬೋದು. ಕೆಲವು ಮ್ಯೂಚುವಲ್ ಫಂಡ್ಗಳಿಗೆ ಒಂದು ಲಾಕ್ ಇನ್ ಪೀರಿಯಡ್ ಅಂತಂದ್ರೆ ಅದು ಹೇಳ್ತಾರೆ ಅವರು, ಇದನ್ನ ನೀವು ಮೊದಲೇ ತೆಗೆದ್ರೆ 1%, 1 ವರ್ಷದ ಮುಂಚೆ ತೆಗೆದ್ರೆ 1% ಕಟ್ ಮಾಡ್ತೀವಿ ಅಂತಾರೆ ಕೆಲವು ಮ್ಯೂಚುವಲ್ ಫಂಡ್ಗಳು. ಎಲ್ಲ ಅಲ್ಲ, ಡೆಟ್ ಫಂಡ್ ಅಲ್ಲಿ ಇಲ್ಲ ಅದು. ನಿಮಗೆ ಇನ್ನೂ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಶಕ್ತಿ ಇದೆ ಅಂತಂದ್ರೆ ನೀವು ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಅಲ್ಲಿ ಹಾಕಿದಾಗ ಅವನು 60%ವರೆಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾನೆ, 40% ಬ್ಯಾಂಕಿನ ಠೇವಣಿಗಳಲ್ಲಿ ಹೂಡುವುದರಿಂದ ನಿಮಗೆ ಸ್ವಲ್ಪ ಅವಧಿ ಜಾಸ್ತಿ ಆದಷ್ಟು ಜಾಸ್ತಿ ಸೇಫ್ಟಿ ಮತ್ತು ಅಂದಾಜು ನಿಮಗೆ ಒಂದು 11ರಿಂದ 12%ವರೆಗೂ ಪ್ರಾಫಿಟ್ ಬರ್ಬೋದು. ಇದಾದ್ಮೇಲೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿವಿಷನ್ ಇದೆ. ಅದಕ್ಕೆ ನಾವು ಇಂಡೆಕ್ಸ್ ಫಂಡ್ ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತೇವೆ. ಇದು ಕೂಡ ಮ್ಯೂಚುವಲ್ ಫಂಡ್. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಭಾರತದಲ್ಲಿ ಷೇರು ಮಾರುಕಟ್ಟೆಯ ಅಭಿವೃದ್ಧಿಯನ್ನು ಮಾಪನ ಮಾಡಲಿಕ್ಕೆ 2 ಸೂಚ್ಯಾಂಕಗಳು. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮುಂಚೂಣಿಯಲ್ಲಿರುವಂಥದ್ದು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ತಮ್ಮಲ್ಲಿರುವಂತಹ 2000 ಷೇರುಗಳು ಪ್ಲಸ್ ಷೇರುಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಅತಿ ಜಾಸ್ತಿ ವಹಿವಾಟು ಇರುವಂಥ ಮೊದಲ 50 ಷೇರುಗಳನ್ನು ನಿಫ್ಟಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 50 ನಿಫ್ಟಿ ಅನ್ನುವಂಥ ಒಂದು ವರ್ಗೀಕರಣ ಮಾಡಿ 50 ಷೇರುಗಳನ್ನು ಎ ಗ್ರೇಡ್ ಷೇರು ಅಥವಾ ಬ್ಲೂ ಚಿಪ್ ಅಂತಲೂ ಕರಿಬೋದು, ಲಾರ್ಜ್ ಕ್ಯಾಪ್ ಅಂತಲೂ, ಲಾರ್ಜ್ ಕ್ಯಾಪಿಟಲ್ ಅನ್ನುವಂಥ ಪದವನ್ನು ಬಳಸ್ತಾರೆ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡು ಮತ್ತು ಇಂಡೆಕ್ಸ್ ಫಂಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಏನು 50 ಷೇರುಗಳಿದ್ದಾವೋ, ಯಾವ ಪ್ರಮಾಣದಲ್ಲಿದ್ದಾವೋ ಅದೇ ಪ್ರಮಾಣದಲ್ಲಿ ತಾವು ಕೂಡ ಹಣವನ್ನು ಹೂಡ್ತವೆ, ಅದೇ ಪ್ರಮಾಣದಲ್ಲಿ. ಆಗ ಭಾರತ ದೇಶದಲ್ಲಿ ಇವತ್ತಿನವರೆಗೆ 1992-91 ಸ್ಟಾರ್ಟ್ ಆಗಿದ್ದು NSE, ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ತುಂಬ ಹಳೆಯದು. NSE ನಿಫ್ಟಿ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೆ ಕಳೆದ 30-35 ನನಗೆ ಇಸ್ವಿ ವರ್ತ ನೆನಪಾಗ್ತಿಲ್ಲ, ಲೆಕ್ಕ ತಗೊಂಡ್ರೆ ಭಾರತದ ಸೂಚ್ಯಾಂಕದ ಅಭಿವೃದ್ಧಿ ಅಂದಾಜು 11ರಿಂದ 13%. ಮತ್ತು ಅದೇ ಹಣವನ್ನು ಸೆನ್ಸೆಕ್ಸ್ನಲ್ಲಿ ಹಾಕಿದಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಗೆ ನಿಫ್ಟಿ ಎಂದು ಕರೆದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಸೂಚ್ಯಾಂಕಕ್ಕೆ ಸೆನ್ಸೆಕ್ಸ್ ಎಂದು ಕರೆಯುತ್ತೇವೆ. ಅಲ್ಲಿ 30 ಷೇರುಗಳನ್ನು ಸೇರಿಸ್ಕೋತಾರೆ. ಅದಕ್ಕೆ ನಾವು ನ್ಯಾರೋ ಇಂಡೆಕ್ಸು, ನಿಫ್ಟಿಗೆ ಬ್ರಾಡರ್ ಇಂಡೆಕ್ಸ್ ಅಂತ ಕರೀತೇವೆ. ಬ್ರಾಡರ್ ಇಂಡೆಕ್ಸ್ ಅಲ್ಲಿ ಆ 30 ಷೇರುಗಳಲ್ಲಿ ಹಣವನ್ನು ಅದೇ ಪ್ರಮಾಣದಲ್ಲಿ ಹಾಕುವಾಗ 13ರಿಂದ 15%ವರೆಗೂ ಬರುತ್ತೆ. ನಿಮಗೆ ಯಾವ ರಿಸ್ಕು ಇಲ್ಲ, ಯಾವ ಸಂಶೋಧನೆಯ ಅಗತ್ಯತೆಯೂ ಇಲ್ಲ, ಯಾವ ಸೂಪರ್ವಿಷನ್ನು ಮಾನಿಟರಿಂಗು ಬೇಕಾಗಿಲ್ಲ. ನಾನೊಂದು 5 ವರ್ಷ ಈ ಹಣವನ್ನು ಮುಟ್ಟೋದಿಲ್ಲ ಅಂತ ಹೇಳ್ಬೇಕಾದ್ರೆ ಜನ ಅಬ್ಜೆಕ್ಷನ್ ಹೇಳ್ತಾರೆ. ಸರ್ 5 ವರ್ಷ ನೋಡಿ, ನೀವು PPFನಲ್ಲಿ ಹಾಕಿದ್ದನ್ನು 5 ವರ್ಷ ಮುಟ್ತೀರಾ? ಇನ್ಶೂರೆನ್ಸಲ್ಲಿ ಹಾಕಿದ್ದನ್ನು ಶಿಸ್ತಿನಿಂದ 60 ವರ್ಷದವರೆಗೆ ಇಟ್ಕೊಂಡಿದ್ದೀರಿ. ಅದೇ ಶಿಸ್ತಿನಿಂದ 5 ವರ್ಷಕ್ಕೂ ಮಿಗಿಲಾಗಿ ನೀವು ಇಂಡೆಕ್ಸ್ ಫಂಡಲ್ಲಿ ETF ಹಾಕ್ತೀನಿ ಅಂತಂದರೆ ಅದಾದ ಮೇಲೆ ಪ್ರತಿ ವರ್ಷ ಲೆಕ್ಕ ಹಾಕಿದ್ರೂ ಒಂದೊಂದಾಜು 11ರಿಂದ 13% ಬರುತ್ತೆ. ಯಾವ ರಿಸ್ಕು ಇಲ್ಲ, ಯಾವ ಮಾನಿಟ್ರಿಂಗು ಬೇಕಾಗಿಲ್ಲ.